ಪಿ ಸಿ ಒ ಎಸ್ ವುಮೆನ್ ನಾರ್ಮಲ್ ವುಮೆನ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟು. ಅವರಲ್ಲಿ ಇರೋ ಹಾರ್ಮೋನ್ ಲೆವೆಲ್ಸು, ಅವರಲ್ಲಿ ಇರೋ ಹೇಗೆ ಮೆಟಬಲೈಸ್ ಆಗುತ್ತೆ, ನಾವೇನಾದ್ರು ತಿಂದಿದ್ದು ಅದೆಲ್ಲ ಹೇಗೆ ಬಾಡಿ ಹ್ಯಾಂಡಲ್ ಮಾಡುತ್ತೆ, ಡಿಫ್ರೆಂಟ್ ಇರುತ್ತೆ. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್ ಡಿಸ್ಕಸ್ ಮಾಡ್ತೀನಿ ಡಯಟ್ ಎಷ್ಟು ಇಂಪಾರ್ಟೆಂಟ್ ಪಿ ಸಿ ಒ ಎಸ್ ವುಮೆನ್ನಲ್ಲಿ ಮತ್ತು ಏನು ತಿನ್ನಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್, ಪಿ ಸಿ ಒ ಎಸ್ ವುಮೆನ್ನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ಪ್ಯಾನ್ಕ್ರಿಯಾಸಿಂದ ಪ್ರೊಡ್ಯೂಸ್ ಆಗೋ ಒಂದು ಹಾರ್ಮೋನ್. ಇದು ನಾವು ಕನ್ಸ್ಯೂಮ್ ಮಾಡೋ ಎಲ್ಲ ಶುಗರು, ಗ್ಲೂಕೋಸು, ಯಾವುದು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಬಾಡೀಲಿ, ಇದನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ಸಪೋಸಿಂಗ್ ಬಾಡೀಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ನಾವು ಏನಾದರೂ ಊಟ ಮಾಡಿದಾಗ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಸೊ ಇನ್ಸುಲಿನ್ ಸೆಲ್ಸಲ್ಲಿರೋ ಗೇಟ್ನ ಓಪನ್ ಮಾಡುತ್ತೆ. ಸೊ ಈ ಗ್ಲೂಕೋಸ್ ಸೆಲ್ಸ್ಗೆ ಹೋಗಿ ಅದು ನಮಗೆ ಎನರ್ಜಿ ಕೊಡುತ್ತೆ. ಆದರೆ ಈ ಗೇಟ್ ಓಪನ್ ಆಗಲಿಲ್ಲ ಅಂದರೆ, ಇನ್ಸುಲಿನ್ ವರ್ಕ್ ಆಗ್ತಿಲ್ಲ ಅಂದರೆ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದಾದಾಗ ಇವೆಂಚುಲಿ ಡಯಾಬಿಟೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಪಿ ಸಿ ಒ ಎಸ್ ವುಮನ್ನಲ್ಲಿ ಸುಮಾರು 75% ಕಾಣಿಸ್ಬೋದು. ಸೊ ಇದರಿಂದ ಪಿ ಸಿ ಒ ಎಸ್ ವುಮೆನ್ನು ಜಾಸ್ತಿ ಶುಗರು, ಸ್ವೀಟೆಂಡ್ ಫುಡ್ಸ್ನ ತಿನ್ನಬಾರ್ದು, ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿನ್ನಬಾರ್ದು. ಇದೆಲ್ಲ ತಿನ್ನೋದ್ರಿಂದ ಅವ್ರದ್ದು ಗ್ಲೂಕೋಸ್ ಲೆವೆಲ್ ಶೂಟಪ್ ಆಗುತ್ತೆ ಮತ್ತು ಹಾರ್ಮೋನ್ಸ್ ತಿರ್ಗ ಏರುಪೇರು ಆಗುತ್ತೆ ಮತ್ತು ವೇಟ್ ಗೇನ್ ಬೇಗ ಆಗುತ್ತೆ. ಸೊ ಏನು ತಿನ್ನಬೇಕು, ವೇಟ್ ಲಾಸ್ಗೆ ಏನು ಹೆಲ್ಪ್ ಆಗುತ್ತೆ? ಫಸ್ಟ್ ಆಫ್ ಆಲ್, ಹೋಲ್ ಗ್ರೇನ್ಸ್ ತಿನ್ನಿ. ಅಕ್ಕಿ, ರಾಗಿ, ಗೋಧಿ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನವಧಾನ್ಯಗಳು, ಹಾರ್ಕ ಅಥವಾ ಕಿನೋವಾ ಇದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಮನ್ನ ಡಯಟ್ ಪ್ಲ್ಯಾನ್ನ ಸೆಟಪ್ ಮಾಡ್ಕೊಳ್ಳಿ. ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಯೂಶ್ವಲಿ ಪಿ ಸಿ ಒ ಎಸ್ ಇರೋದು ಯಂಗ್ ವುಮೆನ್ಗೆ. ಸೊ ಏನಾದರೂ ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾವ್ದು ಒಳ್ಳೆಯದೋ ಅದನ್ನೆಲ್ಲ ಒಳ್ಳೆ ಕ್ವಾಂಟಿಟಿಲಿ, ಮಾಡ್ರೇಷನಲ್ಲಿ ತಿನ್ನಿ. ಯಾವ್ದು ಕೆಟ್ಟದ್ದು, ಯಾವ್ದು ನಿಮ್ಮ ಬಾಡಿಗೆ ಅಷ್ಟೊಂದು ಸೂಟ್ ಆಗಲ್ವೋ ಅದನ್ನು ಎಷ್ಟು ಕಮ್ಮಿ ಆಗುತ್ತೋ ತಿನ್ನಿ ಅಂತ ಅಡ್ವೈಸ್ ಮಾಡ್ತೀವಿ. ನೆಕ್ಸ್ಟು, ಊಟ ತಿಂದಮೇಲೆ ಒಬ್ರೊಬ್ರಿಗೆ ಡೆಸರ್ಟ್ ತಿನ್ನೋಕ್ಕೆ ಇಷ್ಟ ಇರುತ್ತೆ. ಸೊ ಸ್ವೀಟ್ಸ್ನ ಅವಾಯ್ಡ್ ಮಾಡಬೇಕು. ಏನು ತಿನ್ಬೋದು, ಅದ್ರ ಬದಲು ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನ್ಯಾಚುರಲ್ ಶುಗರ್ಸ್ ಎನಿ ಡೇ ಬೆಟರು ಈ ರಿಫೈನ್ಡ್ ಶುಗರ್ಸ್ಗಿಂತ. ಈ ಫ್ರೂಟ್ಗಳು ತಿಂದರೆ ಆವಾಗ ಶುಗರ್ ಅಷ್ಟೊಂದು ರೈಸ್ ಆಗಲ್ಲ, ವೇಟು ಅಷ್ಟೊಂದು ಗೇನ್ ಆಗಲ್ಲ. ನೆಕ್ಸ್ಟು ವೆಜಿಟೇಬಲ್ಸ್. ಯಾವ ಥರ ವೆಜಿಟೇಬಲ್ಸ್ ತಿನ್ನಬೇಕು? ಒಂದು ಸೊಪ್ಪು ಮತ್ತು ಸ್ಟಾರ್ಚ್ ಕಮ್ಮಿ ಇರೋ ವೆಜಿಟೇಬಲ್ಸು, ಬ್ರಾಕೊಲಿ, ಕಾಲಿಫ್ಲವರ್, ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮತ್ತು ನಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಕಡಲೆಕಾಯಿ ಇವೆಲ್ಲ ಒಳ್ಳೆಯದು. ಮತ್ತು ಡ್ರೈ ಫ್ರೂಟ್ಸು ತಿನ್ಬೋದು. ಏನೇ ತಿಂದರೂ ಆಬ್ವಿಯಸ್ಲಿ ಮಾಡ್ರೇಷನ್ ಮೇಂಟೈನ್ ಮಾಡಬೇಕು. ಆದರೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಬೋದು ಡಯೆಟಲ್ಲಿ. ಆಮೇಲೆ ಏನಾದರೂ ಫ್ಯಾನ್ಸಿ ಡಯೆಟ್ಸು ಲೈಕ್ ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ ಬಿಟ್ಬಿಡೋದು, ಶುಗರ್ ಏನು ತಿಂದಲೇ ಇರ್ಬೋದು, ಕೀಟೋ ಡಯೆಟು ಇಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗು, ಇವೆಲ್ಲ ಶಾರ್ಟ್ ಟರ್ಮಲ್ಲಿ ಫಾಲೋ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ಇದು ಯಾವುದೂ ಫಾಲೋ ಮಾಡೋಕ್ಕಾಗೋಲ್ಲ. ಸೊ ನೀವು ಡಯೆಟ್ ಬಗ್ಗೆ ಯೋಚಿಸೋಕ್ಕೆ ಮುಂಚೆ ನೀವು ಲಾಂಗ್ ಟೈಮು ಯಾವುದು ಸಸ್ಟೈನ್ ಮಾಡ್ಬೋದೋ ಅಂಥ ಡಯೆಟ್ನ ಫಾಲೋ ಮಾಡೋದು ಒಳ್ಳೆಯದು. ಆಬ್ವಿಯಸ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕಾದ್ರೆ ತುಂಬ ಗ್ಯಾಪ್ ಬಿಟ್ಟು ತಿಂದಾಗ ಆವಾಗ ಜಾಸ್ತಿ ತಿಂತೀವಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಫ್ರೀಕ್ವೆಂಟಾಗಿ ತಿನ್ನಬೇಕು ಮೀಲ್ಸು. ಸ್ಮಾಲ್ ಮೀಲ್ಸ್ ತಿನ್ನಬೇಕು, ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಮಧ್ಯದಲ್ಲಿ ಸ್ಮಾಲ್ ಸ್ನ್ಯಾಕ್ಸ್ ಇನ್ಕ್ಲೂಡ್ ಮಾಡ್ಕೊಬೇಕು. ಸ್ನ್ಯಾಕ್ಸ್ ಅಂದರೆ ಹೆಲ್ದಿ ಸ್ನ್ಯಾಕ್ಸು, ಈ ಮಕಾನ, ಪಾಪ್ಕಾರ್ನ್, ದಟ್ ಈಸ್ ಬೆಟರ್ ದೆನ್ ಡೀಪ್ ಫ್ರೈಡ್ ಫುಡು, ಇಲ್ಲಾಂದರೆ ಪ್ರೊಸೆಸ್ಡು, ಸ್ಟೋರ್ಡ್ ಫುಡು, ಇಲ್ಲಾಂದರೆ ಕೂಲ್ ಡ್ರಿಂಕು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಕಾಫಿ, ಟೀ ಕುಡಿಬೇಕಾದ್ರೆ ಎಕ್ಸ್ಟ್ರಾ ಕಾಫಿಗೆ ಶುಗರ್ ಹಾಕ್ಕೊಳ್ಳೋದು ಅಥವಾ ಟೀಗೆ ಶುಗರ್ ಹಾಕ್ಕೊಂಡು ಕುಡಿಯೋದು, ಜಾಸ್ತಿ ಕುಡಿಯೋದು ಇಲ್ಲ ಫ್ರೀಕ್ವೆಂಟಾಗಿ ಕುಡಿಯೋದು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಿಮ್ಮ ವೇಟ್ ಲಾಸ್ ಗೋಲ್ ಏನಿದೆ ಅದನ್ನು ಬೇಗ ರೀಚ್ ಆಗುತ್ತೆ. ಆಬ್ವಿಯಸ್ಲಿ ಡಯಟ್ ಜೊತೆ ಎಕ್ಸಸೈಸ್ ಕೂಡ ಇಂಪಾರ್ಟೆಂಟು. ಅಟ್ಲೀಸ್ಟ್ 5 days a week 30 minutes a day ಎಕ್ಸಸೈಸ್ ಮಾಡೋದನ್ನು ಎನ್ಶೋರ್ ಮಾಡ್ಕೊಳ್ಳಿ.